ವಿದ್ಯುತ್ ಪ್ರವಾಹದ ಶಾಖೋತ್ಪನ್ನ ಪರಿಣಾಮ, ಅದರ ಪ್ರಾಯೋಗಿಕ ಅನ್ವಯಗಳು ಮತ್ತು ವಿದ್ಯುತ್ ಸಾಮರ್ಥ್ಯ. ಹೌದಾ, ಇಂತಹ ಅಂಶಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಕ್ವಶನ್ಸ್ ಟೆಕ್ಸ್ಟ್ ಬುಕ್ ಮಿಡಲ್ ಇರುವಂಥ ಕ್ವಶನ್ಸ್ ಆಗಿರ್ಬೋದು, ಅಥವಾ ಬೇರೆ ಸಿಂಪಲ್ ಕ್ವಶನ್ಸ್ ಆಗಿರ್ಬೋದು, ಅಂಥವುಗಳನ್ನ ಡಿಸ್ಕಸ್ ಮಾಡಿದ್ವಿ. ಹೌದಾ, ಈ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂದರೆ ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಿಸಿದಂಥ ಅಭ್ಯಾಸ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಹಾಗಾದರೆ ಫಸ್ಟ್ ಆಫ್ ಆಲ್ ಒಂದಷ್ಟು ಏನು ಮಾಡಿದ್ದಾರೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಟ್ಟಿದ್ದನ್ನು ಸ್ವಲ್ಪ ಲೆಕ್ಕ ಬಿಡಿಸಬೇಕಾಗ್ತದೆ. ಅದಕ್ಕೆ ಅಂತಹ ಕ್ವಶನ್ಸ್ನ ಮೊದಲು ಡಿಸ್ಕಸ್ ಮಾಡಿ ಆಮೇಲೆ ನಾವೇನು ಮಾಡೋಣ ಅಂದರೆ ಅಭ್ಯಾಸ ಲೆಕ್ಕಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾದರೆ ಮೊದಲನೇ ಕ್ವಶನ್ ಏನಿದೆ ನೋಡ್ರಿ, ರೋಧ ಆರ್ ಹೊಂದಿರುವ ಒಂದು ತಂತಿಯನ್ನು ತೆಗೆದುಕೊಂಡಿದ್ದಾರೆ. ಇದರ ರೋಧ ಏನಿದೆ ಆರ್ ಅಂತಿದೆ. ಹೌದಾ, ತಂತಿಯನ್ನ 5 ಸಮಭಾಗಗಳಾಗಿ ಕತ್ತರಿಸಲಾಗಿದೆ. ಇದನ್ನೇನು ಮಾಡಲಾಗಿದೆ? 5 ಸಮಭಾಗಗಳಾಗಿ ಕತ್ತರಿಸಲಾಗಿದೆ. ನಂತರ ಈ ಭಾಗಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗುತ್ತದೆ. ಈ ಸಂಯೋಜನೆಯ ರೋಧ ಆರ್ ಡ್ಯಾಶ್ ಆದ್ರೆ, ಏನಾದ್ರೆ ಆರ್ ಡ್ಯಾಶ್ ಆದ್ರೆ ಆರ್ ಅಪಾನ್ ಆರ್ ಡ್ಯಾಶ್ ಏನ್ ಕಂಡಿಡಿ ಅಂತಾರೆ ಅವರು? ಕೇವಲ ಆರ್ ಅಪಾನ್ ಆರ್ ಡ್ಯಾಶ್. ಹೌದಾ, ಇದನ್ನ ಮಾತ್ರ ಕಂಡಿಡಿ ಅಂತ ಹೇಳ್ತಾರೆ. ಹೌದಾ, ಅನುಪಾತ ಆರ್ ಅಪಾನ್ ಆರ್ ಡ್ಯಾಶ್ ನ ಅನುಪಾತ. ಹೌದಾ, ನಾವು ಇದನ್ನ ಸ್ವಲ್ಪ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಬಿಡಿಸ್ಬೇಕಾಗ್ತದೆ. ಹಾಗಾದ್ರೆ ಒಂದು ತಂತಿ ರೋಧ ಆರ್ ಅನ್ನ ಹೊಂದಿದೆ, ಅದನ್ನ 5 ಸಮಭಾಗಗಳಾಗಿ ಕತ್ತರಿಸಲಾಗಿದೆ. ಹಾಗಾದ್ರೆ ತಂತಿಯಲ್ಲಿ ಇರುವಂತಹ ಒಟ್ಟು ರೋಧ ಕಂಡುಹಿಡಿಬೇಕು. ಕಂಡುಹಿಡಿಬೇಕಂದ್ರೆ ಅವುಗಳನ್ನ ಏನ್ ಮಾಡ್ಬೇಕಾಗ್ತದೆ? ನಾವು 5 ತಂತಿಗಳನ್ನ ಏನ್ ಕತ್ತರಿಸಲಾಗಿದೆ 5 ತಂತಿಗಳನ್ನ ಸರಣಿಯಲ್ಲಿ ಜೋಡಿಸಿದಾಗ ನಮ್ಗೆ ಏನ್ ಸಿಗ್ತದೆ ಅಂದ್ರೆ ಆರ್ ಇಸ್ ಈಕ್ವಲ್ ಟು ಒಂದು ತಂತಿಯನ್ನ 5 ಭಾಗಗಳಾಗಿ ಕತ್ತರಿಸಲಾಗಿದೆ. ಹಾಗಾದ್ರೆ ಆರ್ ಪ್ಲಸ್ ಆರ್ ಅಂತ ತೆಗೆದುಕೊಳ್ಳೋಣ. ಯಾಕೆ? ಒಂದು ತಂತಿಯನ್ನ 5 ಸಮಭಾಗಗಳಾಗಿ ಕತ್ತರಿಸಲಾಗಿದೆ. ಹಾಗಾದ್ರೆ ಎಷ್ಟು ಆರ್ಗಳಿದಾವ? 5 ಆರ್ಗಳಿದಾವ. ಹಾಗಾದ್ರೆ ಇದೇನಾಯ್ತು? 5R ಅಂತ ಆಯ್ತು. 5R ಅಂತ ಆಯ್ತು. ಹಾಗಾದ್ರೆ ಆರ್ ಇಸ್ ಈಕ್ವಲ್ ಟು ಏನಾಯ್ತು? 5R ಅಂತ ಆಯ್ತು. ಹಾಗಾದ್ರೆ ಆರ್ ಇಸ್ ಈಕ್ವಲ್ ಟು ಇದನ್ನೇನ್ ಮಾಡ್ಬೋದು? ನಾವೇನ್ ಮಾಡ್ಬೋದು? ಆರ್ ಡಿವೈಡೆಡ್ ಬೈ 5 ಅಂತ ಬರಿಬಹುದು. ಇದೇನ್ ಸಿಕ್ತು ನಮ್ಗೆ? ಆರ್ ಸಿಕ್ತು. ಆದ್ರೆ ಅವ್ರೇನ್ ಕಂಡುಹಿಡಿ ಅಂತ ಹೇಳಿದಾರ? ಆರ್ ಅಪಾನ್ ಆರ್ ಡ್ಯಾಶ್ ನಲ್ಲಿ ಆರ್ ಡ್ಯಾಶ್ ಅನ್ನ ಕಂಡುಹಿಡಿ ಅಂತ ಹೇಳಿದಾರೆ. ಅದನಂತರ ಏನ್ ಮಾಡಂತ ಹೇಳಿದಾರ? ಈ 5 ಕತ್ತರಿಸಿದಂತ ರೋಧಗಳನ್ನು ಸಮಾಂತರವಾಗಿ ಜೋಡಿಸಲಾಗಿದೆ. ಹಿಂಗ 1 ಅಪಾನ್ ಆರ್ ಪಿ ಇಸ್ ಈಕ್ವಲ್ ಟು 5 ಭಾಗಗಳು 1 ಅಪಾನ್ ಆರ್ ಪ್ಲಸ್ 1 ಅಪಾನ್ ಆರ್ ಪ್ಲಸ್ 1 ಅಪಾನ್ ಆರ್ ಪ್ಲಸ್ 1 ಅಪಾನ್ ಆರ್ ಪ್ಲಸ್ 1 ಅಪಾನ್ ಆರ್. ಎಷ್ಟು? 5 ರೋಧಗಳನ್ನು ಕತ್ತರಿಸಿದಂತ 5 ರೋಧಗಳನ್ನು ಏನ್ ಮಾಡಿದ್ರೆ ಸಮಾಂತರವಾಗಿ ಜೋಡಿಸಲಾಗಿದೆ. ಜೋಡಿಸಲಾಗಿರುವಾಗ 1 ಅಪಾನ್ ಆರ್ ಪಿ ಇಸ್ ಈಕ್ವಲ್ ಟು ಏನು? ಎಲ್ಲರ ಎಲ್ಸಿಎಂ ಆರ ಬರ್ತದೆ. ಯಾಕೆ? ಎಲ್ಲ ಆರ ಐತಿ. ಎಲ್ಲರ ಎಲ್ಸಿಎಂ ಆರ ಬರ್ತದೆ. ಹಂಗಾರೆ ಮೇಲೆ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 5. ಹೌದಾ, 5 ಡಿವೈಡೆಡ್ ಬೈ ಆರ್ ಬಂತು. 1 ಬೈ ಆರ್ ಪಿ ಇಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ ಆರ್ ಬಂದಿದೆ. ಹಾಗಾದ್ರೆ ಆರ್ ಪಿ ಹೃತ್ಕ್ರಮಕ್ಕೆ ಒಳಪಡಿಸಿದಾಗ ಆರ್ ಪಿ ಡಿವೈಡೆಡ್ ಬೈ 1 ಇದನ್ನೇನ್ ಮಾಡಲಾಗಿದೆ? ಹೃತ್ಕ್ರಮಕ್ಕೆ ಒಳಪಡಿಸಿದಾಗ. ಹೌದಾ, ಹೃತ್ಕ್ರಮಕ್ಕೆ ಒಳಪಡಿಸಿದಾಗ ಆರ್ ಪಿ ಡಿವೈಡೆಡ್ ಬೈ 1. ಹಾಗಾದ್ರೆ ಆರ್ ಪಿ ಡಿವೈಡೆಡ್ ಬೈ 1 ಆದಾಗ ಇದು ಕೂಡ ಹೃತ್ಕ್ರಮಕ್ಕೆ ಒಳಗಾಗ್ತದ. ಆರ್ ಡಿವೈಡೆಡ್ ಬೈ 5 ಆಗ್ತದೆ. ಹಾಗಾದ್ರೆ ನಮ್ಗೆ ಆರ್ ನ ಬೆಲೆ ಈಗಾಗಲೇ ಗೊತ್ತಿದೆ. ಆರ್ ನ ಬೆಲೆ ಎಷ್ಟು? ಆರ್ ಇಸ್ ಈಕ್ವಲ್ ಟು ಆರ್ ಬೈ 5 ಅಂತ. ಹಾಗಾದ್ರೆ ಅದನ್ನ ತುಂಬ್ತೀನಿ ನಾನು. ಆರ್ ಪಿ ಇಸ್ ಈಕ್ವಲ್ ಟು, ಹೌದಾ, ಆರ್ ಪಿ ಇಸ್ ಈಕ್ವಲ್ ಟು ಅಥವಾ ಏನು ಆರ್ ಡಿವೈಡೆಡ್ ಬೈ 5. ಏನಿತ್ತು? ಆರ್ ನ ಬೆಲೆ ಎಷ್ಟಿತ್ತು? ಆರ್ ನ ಬೆಲೆ ಎಷ್ಟಿದೆ? ಆರ್ ಬೈ 5 ಡಿವೈಡೆಡ್ ಬೈ 5. ಯಾಕೆ? ಆರ್ ನ ಬೆಲೆ ನಮ್ಗೆ ಆಲ್ರೆಡಿ ಗೊತ್ತಿದೆ. ಆರ್ ಡಿವೈಡೆಡ್ ಬೈ 5, ಅದಕ್ಕೆ ಆರ್ ಡಿವೈಡೆಡ್ ಬೈ 5 ತಗೊಂಡೆ. ಹೌದಾ, ಆಮೇಲೆ ಆಸ್ ಇಟ್ ಈಸ್ ಡಿವೈಡೆಡ್ ಬೈ 5. ಹಾಗಾದ್ರೆ ಇದನ್ನ ಏನ್ ಮಾಡ್ಬೋದು ಅಂದ್ರೆ ಆರ್ ಪಿ ಇಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ 5 ಇಂಟು 5. ಹಾಗಾದ್ರೆ ಆರ್ ಪಿ ಇದನ್ನ ನಾವು ಡ್ಯಾಶ್ ಅಂತ ತಗೋಬಹುದು. ಆರ್ ಡಿವೈಡೆಡ್ ಬೈ 25. ಇಲ್ಲಿ ಏನ್ ಕಂಡಿಡಿ ಅಂತ ಹೇಳಿದ್ರು ಅವರು? ಆರ್ ಡಿವೈಡೆಡ್ ಬೈ ಆರ್ ಡ್ಯಾಶ್ ಅನ್ನು ಕಂಡಿಡಿ ಅಂತ ಹೇಳಿದ್ರು. ಆರ್ ಡಿವೈಡೆಡ್ ಬೈ ಆರ್ ಡ್ಯಾಶ್. ಹೌದಾ, ಆರ್ ಪಿ ನೇ ಆರ್ ಡ್ಯಾಶ್. ಇಲ್ಲಿ ಆರ್ ಪಿ ನೇನು ಆರ್ ಡ್ಯಾಶ್. ಎಷ್ಟಿದೆ? 25. ಹಾಗಾದ್ರೆ ನಮ್ ಸರಿಯಾದ ಉತ್ತರ ಯಾವ್ದಂತ ಅಂದ್ರೆ ಆಪ್ಷನ್ ಡಿ.
ನಮ್ಮ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ. ಮತ್ತೊಂದ್ಸಲ ಹೇಳ್ತೀನಿ ನೋಡ್ರಿ. ಒಂದು ರೋಧವನ್ನು ಕೊಟ್ಟಿದ್ದಾರೆ, ಅದನ್ನ 5 ಭಾಗಗಳಾಗಿ ಕತ್ತರಿಸಲಾಗಿದೆ. 5 ಭಾಗಗಳಾಗಿ ಕತ್ತರಿಸಲಾಗಿದ್ರು ಅದ್ರ ಒಟ್ಟು ರೋಧ ಗೊತ್ತಿರ್ಬೇಕಲ್ಲ, ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ 5 ಸರಣಿಯಲ್ಲಿ ಜೋಡಿಸ್ತೀವಿ. ನಮ್ಗೇನ್ ಸಿಕ್ತು? R = 5R ಅಂತ ಸಿಕ್ತು. ಹೌದಾ? R = 5R ಅನ್ನ ನಾವು ಆಲ್ಟರ್ ಮಾಡಿದಾಗ ನಮ್ಗೆ ಸ್ಮಾಲ್ r = R/5 ಸಿಕ್ತು. ಹಾಗಾದ್ರೆ ಸರಣಿಯಲ್ಲಿ ಜೋಡಿಸಿದಾಗ R = R/5 ಸಿಕ್ತು. ಸಮಾಂತರವಾಗಿ ಜೋಡಿಸ್ತೀವಿ ಅಲ್ಲ, ಅದೇ R' ನಮ್ದು. ಸಮಾಂತರವಾಗಿ ಜೋಡಿಸ್ತೀವಿ, ಅದೇನು? R'. ಹಾಗಾದ್ರೆ R' ಅನ್ನ ಸಮಾಂತರವಾಗಿ ಜೋಡಿಸಿ ನಾವೇನ್ ಪಡೆದ್ವಿ? 1/R' ಅಥವಾ Rp = 5/R ಅಂತ ಪಡೆದ್ವಿ. ಅದನ್ನ ಹೃತ್ಕ್ರಮಕ್ಕೆ ಒಳಪಡಿಸಿದಾಗ Rp = ಸ್ಮಾಲ್ r / 5. ಸ್ಮಾಲ್ r ನ ಬೆಲೆ ನಮ್ಗೆ ಗುರ್ತಿದೆ. ಸ್ಮಾಲ್ r ನ ಬೆಲೆ ಎಷ್ಟಿದೆ? R/5 ಅಂತಿದೆ. ಅದನ್ನ ತುಂಬಿದ್ವಿ. R/5 / 5. ಹೌದಾ? ಡಿವೈಡ್ ಇದ್ರೆ ಅದೇನಾಗ್ತದೆ? ಇಂಟು ಆಗ್ತದೆ. ಹಾಗಾದ್ರೆ Rp ಅಥವಾ R' = R5 × 5. ಹಾಗಾದ್ರೆ R' = R/25. R/25 ಇದನ್ನ ಕೇಳಿದಾರೆ ಅವರು, R' ಕೇಳಿದಾರ. ಹಾಗಾದ್ರೆ ಎಷ್ಟು? 25. ಡಿ ಆಪ್ಷನ್ ಕರೆಕ್ಟ್ ಆನ್ಸರ್. ಡಿ ಆಪ್ಷನ್ ಏನು? ಕರೆಕ್ಟ್ ಆನ್ಸರ್. ಇನ್ನು ನೆಕ್ಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡೋಣ. ನೋಡ್ರಿ, ಕ್ವಶನ್ ನಂಬರ್ 2 ಮಲ್ಟಿಪಲ್ ಚಾಯ್ಸ್ ಏನಿದೆ ಅಂದ್ರೆ, ಈ ಕೆಳಗಿನ ಯಾವ ಪದಗಳು ಅಂದ್ರೆ ಕೆಳಗಿನ ಯಾವ ಸಮೀಕರಣಗಳು ಮಂಡಲದಲ್ಲಿ ವಿದ್ಯುತ್ ಸಾಮರ್ಥ್ಯವನ್ನ ಪ್ರತಿನಿಧಿಸುವುದಿಲ್ಲ? ಅಂದ್ರೆ ಉಳಿದ 3 ಏನ್ ಮಾಡ್ತಾವ? ವಿದ್ಯುತ್ ಸಾಮರ್ಥ್ಯವನ್ನು ಪ್ರತಿನಿಧಿಸ್ತಾವ. ಆದ್ರೆ ಒಂದು ಇದರಲ್ಲಿ ಏನ್ ಮಾಡಲ್ಲ ಅಂದ್ರೆ ವಿದ್ಯುತ್ ಸಾಮರ್ಥ್ಯವನ್ನು ಪ್ರತಿನಿಧಿಸುವುದಿಲ್ಲ. ಅದು ಯಾವುದು ಅಂತ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ವಿದ್ಯುತ್ ಸಾಮರ್ಥ್ಯದ ಸೂತ್ರ, ಸ್ಟ್ಯಾಂಡರ್ಡ್ ಸೂತ್ರ ಇದೆ, P = VI. ಹಾಗಾದ್ರೆ ಇದು ಪ್ರತಿನಿಧಿಸ್ತದೆ, P = VI. ಹೌದಾ? ಆಮೇಲೆ ನಾನೇನ್ ಹೇಳಿದ್ದೇನೆ ಅಂದ್ರೆ, ಇದೇ ಫಾರ್ಮುಲಾ ಏನು ಓಮ್ನ ನಿಯಮಕ್ಕೆ ಅನುಗುಣವಾಗಿ ಹಿಂದಿನ ಕ್ಲಾಸ್ಗಳಲ್ಲಿ ವಿದ್ಯುತ್ ಸಾಮರ್ಥ್ಯವನ್ನು ಹೇಳ್ಬೇಕಾದ್ರೆ ಓಮ್ನ ನಿಯಮಕ್ಕೆ ಅನುಗುಣವಾಗಿ V ಯ ಬೆಲೆಯನ್ನು ತುಂಬಿದಾಗ ಏನು? V² R ಆಗ್ತದೆ. V² R. ಹಾಗಾದ್ರೆ ಇದು ಪ್ರತಿನಿಧಿಸ್ತದ. ಆಮೇಲೆ I ನ ಬೆಲೆಯನ್ನು ತುಂಬಿದಾಗ ಏನಾಗ್ತದೆ? I² R ಆಗ್ತದೆ. I ನ ಬೆಲೆಯನ್ನು ತುಂಬಿದಾಗ ಏನಾಗ್ತದೆ? I² R. ಹೌದಾ? ಹಾಗಾದ್ರೆ ಏನು V ಮತ್ತು I ಗಳನ್ನ ಓಮ್ನ ನಿಯಮಕ್ಕೆ ಅನುಗುಣವಾಗಿ ಏನು R = V/I ಅನ್ನು ತೆಗೆದುಕೊಂಡು, ಹೌದಾ, ನಾವು ಈ ಫಾರ್ಮುಲಾಗಳನ್ನ 2 ರೂಪದಲ್ಲಿ ಡಿರೈವ್ ಮಾಡಿದ್ವಿ. ಸ್ಟ್ಯಾಂಡರ್ಡ್ ಫಾರ್ಮುಲಾ VI, ಆಮೇಲೆ V² R, ಆಮೇಲೆ IR². ಆದ್ರೆ ನಾವು ಎಲ್ಲೂ ಏನ್ ಮಾಡಿಲ್ಲ ಅಂದ್ರೆ ಏನು I² R ಅಂತ ಡಿರೈವ್ ಮಾಡಿದ್ವಿ, IR² ಅಂತ ಡಿರೈವ್ ಮಾಡಿಲ್ಲ. ಹಾಗಾದ್ರೆ ಏನು ಈ ಕೆಳಗಿನ ಯಾವ ಪದಗಳು ಮಂಡಲದಲ್ಲಿ ವಿದ್ಯುತ್ ಸಾಮರ್ಥ್ಯವನ್ನು ಪ್ರತಿನಿಧಿಸುವುದಿಲ್ಲಪ್ಪ ಅಂದ್ರೆ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ, ಮಂಡಲದಲ್ಲಿರುವಂತಹ ವಿದ್ಯುತ್ ಸಾಮರ್ಥ್ಯವನ್ನು ಪ್ರತಿನಿಧಿಸುವುದಿಲ್ಲ. ಹೌದಾ? ಆಪ್ಷನ್ ಎ ಏನಿದೆ? I² R P = I² R ಅಂತ ಬರೀಬಹುದು. P = VI ಅಂತ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ. P = V²/R ಅಂತಲೂ ಬರೀಬಹುದು. ಯಾಕ? ಪರಿವರ್ತಿತ ರೂಪಗಳು ಆ ಫಾರ್ಮುಲಾದ್ದು. ಆದ್ರೆ IR² ಏನಪ್ಪಾ ಅಂದ್ರೆ P = VI ನ ಪರಿವರ್ತಿತ ರೂಪ ಅಲ್ಲ, ಅಲ್ಟರ್ ಮಾಡುವಂತ ಫಾರ್ಮುಲಾ ಅಲ್ಲ. ಅದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ. ಇದು ಏನ್ ಮಾಡಲ್ಲಪ್ಪ ಅಂದ್ರೆ ವಿದ್ಯುತ್ ಸಾಮರ್ಥ್ಯವನ್ನ ಪ್ರತಿನಿಧಿಸುವುದಿಲ್ಲ. ಹೌದಾ? ಇನ್ನು ಕ್ವಶನ್ ನಂಬರ್ 3 ನೋಡೋಣ. ಓಕೆ, ಕ್ವಶನ್ ನಂಬರ್ 3 ಅನ್ನ ಡಿಸ್ಕಸ್ ಮಾಡೋಣ. ಏನಪ್ಪಾ ಅಂದ್ರೆ, ಒಂದು ವಿದ್ಯುತ್ ಬಲ್ಬ್ ಅನ್ನ 220 ವೋಲ್ಟ್ ಮತ್ತು 100 ವ್ಯಾಟ್ ಎಂದು ನಮೂದಿಸಲಾಗಿದೆ. ಒಂದು ವಿದ್ಯುತ್ ಬಲ್ಬ್ ಅನ್ನು ಏನ್ ಮಾಡಲಾಗಿದೆ? 220 ವೋಲ್ಟ್ ಮತ್ತು 100 ವ್ಯಾಟ್ ಎಂದು ನಮೂದಿಸಲಾಗಿದೆ. ಈ ಬಲ್ಬ್ 110 ವೋಲ್ಟ್ ನಲ್ಲಿ ಕಾರ್ಯನಿರ್ವಹಿಸಿದ್ರೆ ಅದರಲ್ಲಿ ಬಳಕೆಯಾಗುವ ಸಾಮರ್ಥ್ಯ ಎಷ್ಟು? ಹೌದಾ? ಅದರಲ್ಲಿ ಬಳಕೆಯಾಗುವಂತ ಸಾಮರ್ಥ್ಯ ಎಷ್ಟು ಅಂತ ಒಂದು ಕ್ವಶನ್ ಕೇಳಿದಾರೆ. ನಾವು ಈ ಕ್ವಶನ್ ಬಿಡಿಸೋಕ್ಕಿಂತ ಮುಂಚೆ, ಹೌದಾ, ಸಾಮರ್ಥ್ಯವನ್ನ ಕಂಡುಹಿಡಿಯಲಿಕ್ಕೆ ಬಳಸುವಂತ ಸೂತ್ರಗಳು ಯಾವುದು? P = VI. P = VI. ಇದರ ಪರಿವರ್ತಿತ ರೂಪ ಅಥವಾ ಯಾವುದು? P = V² R ಅಥವಾ P = I² × R. ಈ 3 ಸೂತ್ರಗಳನ್ನ ನಾವೇನ್ ಮಾಡಿದೀವಿ ಅಂದ್ರೆ ಈಗಾಗಲೇ ಹಿಂದಿನ ಕ್ಲಾಸ್ಗಳಲ್ಲಿ ಅಭ್ಯಾಸ ಮಾಡಿದೀವಿ. ಇವೇನಪ್ಪಾ ಅಂದ್ರೆ 3 ಸೂತ್ರಗಳು ವಿದ್ಯುತ್ ಸಾಮರ್ಥ್ಯದ ಪರಿವರ್ತಿತ ಸೂತ್ರಗಳು, ಅಲ್ಟರ್ಡ್ ಫಾರ್ಮ್ಸ್. ಹಾಗಾದ್ರೆ ಇದರಲ್ಲಿ ಈ 3ರಲ್ಲಿ ಒಂದು ಫಾರ್ಮುಲಾ ಇಲ್ಲಿ ಬಳಸ್ಕೋಬೇಕು. ಇದು ಬಳಸ್ಕೋಕ್ಕಿಂತ ಮುಂಚೆ ಅವ್ರು 4 ಆಪ್ಷನ್ ಕೊಟ್ಟಿದ್ದಾರೆ. ಏನು? ಬಳಕೆಯಾದ ಸಾಮರ್ಥ್ಯ 100 ವ್ಯಾಟ್ ಇದೆ, 75 ವ್ಯಾಟ್ ಇದೆ, 50 ವ್ಯಾಟ್ ಇದೆ, 25 ವ್ಯಾಟ್ ಇದೆ ಅಂತ. ಹೌದಾ? ಹಂಗೆ ನಾವು ಡೈರೆಕ್ಟ್ ಆಗಿ ಜಡ್ಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಇಲ್ಲಿ ಏನ್ ಮಾಡೋದಂದ್ರೆ ಸಿಂಪಲ್ ಆಗಿ ಲೆಕ್ಕ ಬಿಡಿಸ್ತಾ ಹೋಗೋಣ. ಕೊಟ್ಟಂತ ವೋಲ್ಟ್ ಎಷ್ಟಿದೆ? V = 220 ವೋಲ್ಟ್. ಆಮೇಲೆ ವಿದ್ಯುತ್ ಸಾಮರ್ಥ್ಯನ ಕೊಟ್ಟಿದ್ದಾರೆ. P = ಎಷ್ಟಿದೆ? 100 ವ್ಯಾಟ್ ಇದೆ. 100 ವ್ಯಾಟ್ ಇದೆ. ಹಾಗಾದ್ರೆ ಈ ಫಾರ್ಮುಲಾ ಪ್ರಕಾರ ನಾವು ಇಲ್ಲೇನು ಕಂಡುಹಿಡಿಬೇಕಾಗ್ತದೆ ಅಂದ್ರೆ R ಕಂಡುಹಿಡಿಬೇಕಾಗ್ತದೆ.
ಆರ್ ಆರ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹಾಗಾದ್ರೆ ಫಾರ್ಮುಲಾ ಏನಿದೆ, ಪಿ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್ ಇದೆ. ಆದರೆ ಕಂಡುಹಿಡಿಬೇಕಾದದ್ದು ಏನಿದೆ, ಆರ್ ಇದೆ. ಹಾಗಾದ್ರೆ ಈ ಫಾರ್ಮುಲಾ ಏನು ಮಾಡ್ತೀವಿ ಅಂದ್ರೆ ಅಲ್ಟರ್ ಮಾಡ್ತೀವಿ. ಹೆಂಗ, ಆರ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಪಿ. ಆರ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಪಿ. ಹಾಗಾದ್ರೆ ಆರ್ ಇಸ್ ಈಕ್ವಲ್ ಟು ವಿ ಎಷ್ಟಿದೆ, 220 ಇಂಟು 220. ಯಾಕೆ ವಿ ಸ್ಕ್ವೇರ್, ವಿ ಎಷ್ಟಿದೆ 220 ಇದೆ. ಹಾಗಾದ್ರೆ 220 ಇಂಟು 220. ಆಮೇಲೆ ಸಾಮರ್ಥ್ಯ, ವಿದ್ಯುತ್ ಸಾಮರ್ಥ್ಯ ಎಷ್ಟಿದೆ, ಪಿ 100 ವ್ಯಾಟ್ ಇದೆ. ಹಾಗಾದ್ರೆ ಡಿವೈಡೆಡ್ ಬೈ 100. ಹೌದಾ, ಇದೇನು ಸಿಕ್ತು ಅಂದ್ರೆ ನಮ್ಗೆ ಆರ್ ಸಿಕ್ತು. ಇದೇನು ಸಿಕ್ತು, ಆರ್ ಸಿಕ್ತು. ಹಾಗಾದ್ರೆ ಈ ಬಲ್ಬ 110 ವೋಲ್ಟ್ ನಲ್ಲಿ ಕಾರ್ಯನಿರ್ವಹಿಸಿದೆ. 220 ವೋಲ್ಟ್ ಇದ್ದಾಗ ಅದರ ಸಾಮರ್ಥ್ಯ ಎಷ್ಟಾಗಿರ್ತದೆ, 100 ವ್ಯಾಟ್ ಆಗಿರ್ತದೆ. ಹಾಗಾದ್ರೆ ಅದು 110 ವೋಲ್ಟ್ ನಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ರೆ ಅದರಲ್ಲಿ ಬಳಕೆ ಆಗುವಂತ ಸಾಮರ್ಥ್ಯವನ್ನು ಕೇಳಿದಾರೆ. ಹಾಗಾದ್ರೆ ಏನಪ್ಪಾ ಅಂದ್ರೆ ವಿ ಡ್ಯಾಶ್ ಕೊಟ್ಟಿದ್ದಾರೆ. ವಿ ಡ್ಯಾಶ್ ಎಷ್ಟಿದೆ, 110 ವೋಲ್ಟ್ ಇದೆ. ಇಲ್ಲಿ ವಿ ಅನ್ನು ಕಂಡಿಡಿದ್ವಿ, ಇಲ್ಲಿ ವಿ ಡ್ಯಾಶ್ ಕೊಟ್ಟಿದ್ದಾರೆ, 110 ವೋಲ್ಟ್ ಇದೆ. ಹಾಗಾದ್ರೆ ಈ ಕೇಸಲ್ಲಿ ನಾವು ಏನ್ ಕಂಡುಹಿಡಿಬೇಕಾಗ್ತದ, ಹೌದಾ, ನಾವು ಸಾಮರ್ಥ್ಯವನ್ನು ಕಂಡುಹಿಡಿಬೇಕಾಗ್ತದೆ. ಹಾಗಾದ್ರೆ ಪಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಥವಾ ಪಿ ಡ್ಯಾಶ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಪಿ ಡ್ಯಾಶ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಆಮೇಲೆ ನಮ್ಗೆ ಏನ್ ಸಿಕ್ಕಿದೆ, ಆರ್ ಸಿಕ್ಕಿದೆ. ಆರ್ ಇಸ್ ಈಕ್ವಲ್ ಟು 220 ಇಂಟು 220 ಡಿವೈಡ್ ಬೈ 100. ಇದೇನಪ್ಪ, ಆರ್ ಸಿಕ್ಕಿದೆ. ಹಾಗಾದ್ರೆ ಸೇಮ್ ಫಾರ್ಮುಲಾ. ಯಾವ ಫಾರ್ಮುಲಾ, ಪಿ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್. ಪಿ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್. ಸ್ಟ್ಯಾಂಡರ್ಡ್ ಫಾರ್ಮುಲಾ ಇಲ್ಲಿ ಮಾಡಿದ್ವಿ, ಇಲ್ಲಿ ಅಲ್ಟರ್ ಮಾಡಿದ್ವಿ, ಇಲ್ಲಿ ಡೈರೆಕ್ಟ್ ಆಗಿ ಆಸ್ ಇಟ್ ಈಸ್ ಅಂತ ತಗೊಂಡ್ಬಿಡ್ತೀವಿ. ಹಾಗಾದ್ರೆ ಪಿ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಎಷ್ಟಿದೆ, 110 ಇಂಟು 110 ಡಿವೈಡೆಡ್ ಬೈ ಆರ್. ನಮ್ಗೆ ಗುರ್ತಿದೆ ಎಷ್ಟು, 220 ಇಂಟು 220 ಡಿವೈಡೆಡ್ ಬೈ 100. ಡಿವೈಡೆಡ್ ಬೈ 100. ಇದೇನಪ್ಪ, ಪಿ ಡ್ಯಾಶ್ ಅನ್ನ ಕಂಡು ಹಿಡಿತಾ ಇದೀವಿ ನಾವು. ಪಿ ಡ್ಯಾಶ್ ಏನ್ ಮಾಡ್ತಾ ಇದೀವಿ, ಕಂಡು ಹಿಡಿತಾ ಇದೀವಿ. ಹಾಗಾದ್ರೆ ಪಿ ಡ್ಯಾಶ್ ಇಸ್ ಈಕ್ವಲ್ ಟು, ನೋಡ್ರಿ ಡಿನಾಮಿನೇಟರ್ ಅಲ್ಲಿ ಇರೋದು ನ್ಯೂಮರೇಟರ್ ಹೋದ್ರೆ ಇಂಟು ಆಗ್ತದೆ. ಹಾಗಾದ್ರೆ 110 ಇಂಟು 110 ಇಂಟು 100 ಆಗ್ತದೆ. ಯಾಕ, ನ್ಯೂಮರೇಟರ್ ಹೋಗ್ಬಿಡ್ತದ. ಡಿನಾಮಿನೇಟರ್ ಇದ್ರೆ ಏನಾಗ್ತದೆ, ನ್ಯೂಮರೇಟರ್ ಹೋಗ್ಬಿಡ್ತದ. ಹಾಗಾದ್ರೆ ಡಿವೈಡೆಡ್ ಬೈ 220 ಇಂಟು 220 ಡಿವೈಡ್ ಬೈ 220 ಇಂಟು 220. ಹಾಗಾದ್ರೆ 0 0 ಕ್ಯಾನ್ಸಲ್ ಆಯ್ತು, 0 0 ಕ್ಯಾನ್ಸಲ್ ಆಯ್ತು. 11 2 22. ಹೌದಾ, 11 2 22, 11 10 110, 11 2 22, 11 10 120. ಹಾಗಾದ್ರೆ ಪಿ ಡ್ಯಾಶ್ ಇಸ್ ಈಕ್ವಲ್ ಟು 10 ಇಂಟು 10. ಯಾಕೆ, 2 0 ಆಲ್ರೆಡಿ ಕ್ಯಾನ್ಸಲ್ ಆಗಿದೆ. 10 ಇಂಟು 10 ಡಿವೈಡೆಡ್ ಬೈ 2 ಇಂಟು 2. 2 ಇಂಟು 2 ಬಂತು. ಹಾಗಾದ್ರೆ ಪಿ ಡ್ಯಾಶ್ ಇಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ 4. 4 ಒಂದಲೇ 4 25. ಹಾಗಾದ್ರೆ ಪಿ ಡ್ಯಾಶ್ ಇಸ್ ಈಕ್ವಲ್ ಟು 25 ವ್ಯಾಟ್. ಪಿ ಡ್ಯಾಶ್ ಇಸ್ ಈಕ್ವಲ್ ಟು ಎಷ್ಟು, 25 ವ್ಯಾಟ್. ಹಾಗಾದ್ರೆ ನಮ್ಮ ಸರಿಯಾದ ಉತ್ತರ ಯಾವುದು, ಆಪ್ಷನ್ ಡಿ. ಆಪ್ಷನ್ ಡಿ ಏನಪ್ಪಾ ಅಂದ್ರೆ ನಮ್ಮ ಸರಿಯಾದ ಉತ್ತರ. ನೋಡ್ರಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ. ಆದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಸ್ಟೆಪ್ ಫಾಲೋ ಮಾಡಬೇಕು. ಇಷ್ಟೆಲ್ಲ ಏನ್ ಮಾಡಬೇಕು, ಸ್ಟೆಪ್. ನೋಡ್ರಿ, ಕ್ವಶನ್ ನಂಬರ್ 4 ಏನಿದೆಪ್ಪ ಅಂದ್ರೆ ಸಮಾನವಾದ ಉದ್ದ ಮತ್ತು ವ್ಯಾಸವಾಳ. ಸಮಾನವಾದ ಉದ್ದ ಆಮೇಲೆ ತಂತಿಯ ವ್ಯಾಸ, ಅಡ್ಡ ಕೊಯ್ತದ ವಿಸ್ತೀರ್ಣ ಅಂತ ಏನ್ ಕೇಳ್ತೀವಲ್ಲ, ಸಮಾನ ಉದ್ದ ಮತ್ತು ವ್ಯಾಸವುಳ್ಳ ಒಂದೇ ರೀತಿಯ 2 ವಸ್ತುಗಳನ್ನು ಮೊದಲು ಸರಣಿ ಕ್ರಮದಲ್ಲಿ, ಸರಣಿ ಕ್ರಮದಲ್ಲಿ, ನಂತರ ಸಮಾಂತರ ಕ್ರಮದಲ್ಲಿ ಒಂದೇ ವಿಭವಾಂತರಕ್ಕೆ ಅಡ್ಡಲಾಗಿ ಸಂಪರ್ಕಿಸಲಾಗಿದೆ. ಒಂದೇ ವಿಭವಾಂತರಕ್ಕೆ ಅಡ್ಡಲಾಗಿ ಸಂಪರ್ಕಿಸಲಾಗಿದೆ. ಹಾಗಾದ್ರೆ ಸರಣಿ ಕ್ರಮದಲ್ಲಿ ಮತ್ತು ಸಮಾಂತರ ಕ್ರಮದಲ್ಲಿ ಉತ್ಪತ್ತಿಯಾದಂತಹ ಶಾಖದ ಅನುಪಾತ, ಶಾಖ ಉಷ್ಣ. ಹೌದಾ, ಹಾಗಾದ್ರೆ ಈ ಲೆಕ್ಕದಲ್ಲಿ ನಾವೇನು ಕಂಡುಹಿಡಿಬೇಕಂದ್ರೆ ಉಷ್ಣವನ್ನು ಕಂಡುಹಿಡಿಯಬೇಕು. H is equal to question mark. ಹಾಗಾದ್ರೆ H is equal to question mark ಅಂದ್ರೆ ಸೂತ್ರ ಏನು ಬಳಸೋಣ, H is equal to I square RT ವ್ಯಾಲ್ಯೂಸ್ ಅನ್ನು ಕೊಟ್ಟಿಲ್ಲ. ಹಾಗಾದ್ರೆ ಹೆಂಗ್ ಬಿಡಿಸೋದಪ್ಪ ಈ ಸೂತ್ರವನ್ನ, ಮೊದಲು ಸರಣಿ ಕ್ರಮದಲ್ಲಿ ರೋಧಗಳನ್ನು ಜೋಡಿಸಲಾಗಿದೆ. ಸರಣಿ ಕ್ರಮದಲ್ಲಿ, ಹೌದಾ, R1 ಮತ್ತು R2, R1 ಮತ್ತು R2, R1 ಮತ್ತು R2ಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸಲಾಗಿದೆ ಅಂದ್ರೆ, ಹೌದಾ, ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ರೋಧ 2R ಆಗ್ತದೆ. ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ರೋಧ ಏನಾಗ್ತದೆ, 2R. ಯಾಕ, ಸಂಕಲನಗೊಳ್ತದ. ಇನ್ನು ರೋಧವನ್ನ ಸಮಾಂತರ ಕ್ರಮದಲ್ಲಿ ಜೋಡಿಸ್ತಾರೆ. ಇದೇ ರೋಧವನ್ನು ನೋಡಿದಾಗ ಸಮಾಂತರ ಕ್ರಮದಲ್ಲಿ ಜೋಡಿಸಿದಾಗ 2 ಬಿಂದುಗಳಿದಾವೆ ಅಂತ ತಿಳ್ಕೊಳ್ಳೋಣ. ಹೌದಾ, ಈ 2 ಬಿಂದುಗಳಲ್ಲಿ R1 R2 ಈ ರೀತಿಯಾಗಿ ಸಮಾಂತರವಾಗಿ ಏನ್ ಮಾಡಲಾಗಿದೆ, ಜೋಡಿಸಲಾಗಿದೆ. ಹಾಗಾದ್ರೆ ಅವಾಗ
ರೋಧ ಏನಾಗ್ತದೆ ಅಂದ್ರೆ R2 ಇಸ್ ಈಕ್ವಲ್ ಟು R/2 ಆಗ್ತದೆ. ಯಾಕೆ ಸಮಾಂತರವಾಗಿ ಏನು ಮಾಡಲಾಗಿದೆ, ಜೋಡಿಸಲಾಗಿದೆ. ಇನ್ನು ನಾವು ಕಂಡುಹಿಡಿಯಬೇಕಾದ್ದು ಉಷ್ಣ. ಹೌದಾ, ಸಮಾನವಾದ ಉದ್ದ ಮತ್ತು ವ್ಯಾಸವುಳ್ಳ ಒಂದೇ ರೀತಿಯ ಎರಡು ವಸ್ತುಗಳನ್ನ ಮೊದಲು ಸರಣಿ ಕ್ರಮದಲ್ಲಿ ಮತ್ತು ಸಮಾಂತರ ಕ್ರಮದಲ್ಲಿ ಜೋಡಿಸಿದ್ವಿ ಅಂತ ಹೇಳಿದ್ರೆ, ಹಾಗಾದ್ರೆ ಎರಡೂ ವಸ್ತುಗಳ ಉಷ್ಣವನ್ನು ಕಂಡುಹಿಡಿಯಬೇಕು. ನಾನು ಮೊದಲನೇ ವಸ್ತುವನ್ನ H1 ಅಂತ ತಗೋತೀನಿ. ಅದರಲ್ಲಿ ಉಂಟಾಗುವಂತ ಉಷ್ಣ H1. ಯಾಕಂದ್ರೆ ಒಂದು ರೋಧ ಇದೆ, ಆ ರೋಧದಲ್ಲಿ ಉಷ್ಣ ಉಂಟಾಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಯಾವಪ್ಪ ಅಂದ್ರೆ ಆ ರೋಧಕದಲ್ಲಿರುವಂತ ರೋಧ ಹೆಚ್ಚಾದಾಗ ಆ ವಸ್ತುವಿನಲ್ಲಿ ಉಷ್ಣ ಏನಾಗ್ತದೆ, ಹೆಚ್ಚಾಗ್ತದೆ. ಹಂಗಾದ್ರೆ ಏನು ಆ ವಸ್ತುವಿನಲ್ಲಿ ಉಷ್ಣ ಹೆಚ್ಚಾಗ್ತಾ ಇದೆ ಅಂದ್ರೆ ಅಲ್ಲಿ ಉಂಟಾಗುವಂತಹ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ಇವೆರಡು ಏನಿರ್ತಾವ ಅಂದ್ರೆ ನೇರ ಅನುಪಾತದಲ್ಲಿರ್ತಾವ. ನೇರ ಅನುಪಾತದಲ್ಲಿದ್ದಾಗ P ಇಸ್ ಈಕ್ವಲ್ ಟು ವ್ಯಯ. ಇದೇನಪ್ಪ ಅಂದ್ರೆ ವಿದ್ಯುತ್ ಸಾಮರ್ಥ್ಯದ ಸೂತ್ರ. ಹಾಗಾದ್ರೆ ಇಲ್ಲಿ P ಇಸ್ ಈಕ್ವಲ್ ಟು ವ್ಯಯ ಸೂತ್ರವನ್ನು, ವಿದ್ಯುತ್ ಸಾಮರ್ಥ್ಯದ ಸೂತ್ರವನ್ನು ನೇರವಾಗಿ ಬಳಸ್ಕೊಳ್ಳಲ್ಲ, ಅದರ ಅಲ್ಟರ್ ಫಾರ್ಮ್ ಆದಂಥದ್ದು. ಯಾವ್ದಪ್ಪ ಅಂದ್ರೆ P ಇಸ್ ಈಕ್ವಲ್ ಟು V²/R ಅನ್ನೋ ಸೂತ್ರ. ಈಗ ತಾನು ಹೇಳಿದ್ದೀನಿ ನಾನು ಹಿಂದಿನ ಲೆಕ್ಕಗಳಲ್ಲಿ, P ಇಸ್ ಈಕ್ವಲ್ ಟು V²/R ಅಥವಾ P ಇಸ್ ಈಕ್ವಲ್ ಟು I²R. ಹಿಂಗ ಅಲ್ಟರ್ ರೂಪಗಳು ಬರ್ತಾವ ಅಂತ ಹೇಳಿ. ಯಾವ್ದು ವಿದ್ಯುತ್ ಸಾಮರ್ಥ್ಯದ ಅದರಲ್ಲಿ ಇದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಬಳಸ್ಕೊಳ್ತೀನಿ. P ಇಸ್ ಈಕ್ವಲ್ ಟು V²/R ಏನಿತ್ತಲ್ಲ ಅದನ್ನ ಬಳಸ್ಕೊಳ್ತೀನಿ. ಹಾಗಾದ್ರೆ H1 ಇಸ್ ಈಕ್ವಲ್ ಟು V²/R ಇಂಟು T. ಯಾಕ ವೇಳೆಯೊಂದಿಗೆ ಏನಾಗ್ತಿರ್ತದ ಅಂದ್ರೆ ವಿದ್ಯುತ್ ಸಾಮರ್ಥ್ಯ ಬಳಕೆ ಆಗ್ತಿರ್ತದ. ಅವಾಗ ಇಂತಿಷ್ಟು ಉಷ್ಣ ಅಂತ ವಸ್ತು ಒಂದರಲ್ಲಿ ಉಂಟಾಗ್ತಿರ್ತದೆ. ಹಾಗಾದ್ರೆ H1 ಇಸ್ ಈಕ್ವಲ್ ಟು V²/R ಇಂಟು 2T ಅಂತ ತೆಗೆದುಕೊಂಡೆ. ಆಮೇಲೆ H2 ವಸ್ತು 2, ಅದರಲ್ಲೂ ಉಷ್ಣ ಉಂಟಾಗ್ತಾ ಇದೆ. ಹಾಗಾದ್ರೆ ಅದರಲ್ಲೂ ಕೂಡ ಏನಪ್ಪಾ ಅಂದ್ರೆ V²/R ಇಂಟು T. ಆದ್ರೆ ಇಲ್ಲಿ ಒಂದು ಸ್ವಲ್ಪ ಏನಾಗ್ತದಂದ್ರ, ನಾವು R ಅಂತ ಏನ್ ತೆಗೆದುಕೊಂಡಿದೀವಲ್ಲ ಇದು R1, H1 ಅಲ್ಲಿ R1, ಆಮೇಲೆ H2 ಅಲ್ಲಿ R2. ಹಾಗಾದ್ರೆ H1 ಅಲ್ಲಿ R1 ಇದೆ ಅಂದ್ರೆ ಇದೇ ಫಾರ್ಮುಲಾ ಏನಾಗ್ತದ್ರೆ H1 ಇಸ್ ಈಕ್ವಲ್ ಟು V²/2R ಇಂಟು T ಆಗ್ತದ. ಆಮೇಲೆ H2 ಇಸ್ ಈಕ್ವಲ್ ಟು V²/R/2 ಇಂಟು T ಆಗ್ತದೆ. R/2 ಯಾಕೆ ಸಮಾಂತರವಾಗಿ ಜೋಡಿಸಲಾಗಿದೆ, 2R ಯಾಕೆ ಸರಣಿಯಲ್ಲಿ ಜೋಡಿಸಲಾಗಿದೆ. ಸರಣಿಯಲ್ಲಿ ಜೋಡಿಸಲಾಗಿದೆ. ಹಾಗಾದ್ರೆ ಇಲ್ಲೇನ್ ಕೇಳಿದಾರೆ ಅಂದ್ರೆ ಈ ಸರಣಿ ಕ್ರಮದಲ್ಲಿ ಮತ್ತು ಸಮಾಂತರ ಕ್ರಮದಲ್ಲಿ ಉತ್ಪತ್ತಿಯಾದಂತ ಶಾಖದ ಅನುಪಾತ, ವಸ್ತು 1ರಲ್ಲಿ ವಸ್ತು 2ರಲ್ಲಿ ಉಂಟಾದಂತ ಶಾಖದ ಅನುಪಾತವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ವಸ್ತು 1 ವಸ್ತು 2ಅನ್ನ ನಾನೇನ್ ಮಾಡ್ತೀನಿ ಅಂದ್ರೆ ಭಾಗಿಸ್ತೀನಿ. ಹೌದಾ, H1 ಡಿವೈಡೆಡ್ ಬೈ H2 ಮಾಡ್ಕೋತೀನಿ. H1 ಡಿವೈಡೆಡ್ ಬೈ H2 ಅಂತ ಮಾಡ್ಕೋತೀನಿ. ಹಾಗಾದ್ರೆ ನಮ್ಗೆ H1 ಗುರ್ತಿದೆ. H1 ಎಷ್ಟಿದೆ, V² ಇಂಟು T ಡಿವೈಡೆಡ್ ಬೈ 2R ಅಂತಿದೆ. ಆಮೇಲೆ H2 ಎಷ್ಟಿದೆ, V² ಇಂಟು T ಡಿವೈಡೆಡ್ ಬೈ R/2 ಅಂತಿದೆ. ಹಾಗಾದ್ರೆ ನೋಡ್ರಿ, ಒಂದು ಸ್ವಲ್ಪ ಲಕ್ಷ ಕೊಡ್ರಿ. ನೋಡ್ರಿ, ಇದು ಒಂದು ಭಾಗ. ಹಾಗಾದ್ರೆ ಇವೇನು ಡಿವೈಡ್ ಇದಾವ. H1 ಡಿವೈಡ್ ಬೈ H2. ಹೌದಾ, H1 ಡಿವೈಡೆಡ್ ಬೈ H2 ಇದಾವ. ಇದನ್ನ ನಾನು ಮೇಲೋದು ಇಂಟು ಮಾಡಿದಾಗ, ಹೌದಾ, ಈ H1 ಡಿವೈಡೆಡ್ ಬೈ H2 ಅನ್ನ ಏನಪ್ಪಾ ಅಂದ್ರೆ ಈ ಡಿನಾಮಿನೇಟರ್ ಇರೋದನ್ನ ನ್ಯೂಮರೇಟರ್ ಕೊಡಿದಾಗ V² ಇಂಟು T ಡಿವೈಡೆಡ್ ಬೈ 2R ಇಂಟು ಏನಾಗ್ತದಪ್ಪ ಅಂದ್ರೆ R ಡಿನಾಮಿನೇಟರ್ ಇದೆ, ಅದು ನ್ಯೂಮರೇಟರ್ ಹೋಗ್ತದ, R ಮಾತ್ರ ಹೋಗ್ತದ. ಆಮೇಲೆ ಡಿವೈಡೆಡ್ ಬೈ 2 ಏನಿತ್ತಲ್ಲ ಅದು 2V² ಆಗ್ತದ. ಅದೇನಾಗ್ತದ 2V² ಇಂಟು T ಆಗ್ತದೆ. ಹಾಗಾದ್ರೆ P ಕ್ಯಾನ್ಸಲ್ ಆಯ್ತು, T ಕ್ಯಾನ್ಸಲ್ ಆಯ್ತು, R ಕ್ಯಾನ್ಸಲ್ ಆಯ್ತು, R ಕ್ಯಾನ್ಸಲ್ ಆಯ್ತು, V² ಕ್ಯಾನ್ಸಲ್ ಆಯ್ತು, V² ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು 2 ಇಂಟು 2. ಹೌದಾ, 2 ಇಂಟು 2. ಹಾಗಾದ್ರೆ H1 ಡಿವೈಡೆಡ್ ಬೈ H2 ಇಸ್ ಈಕ್ವಲ್ ಟು ಎಲ್ಲ ಕ್ಯಾನ್ಸಲ್ ಆಗಿದೆ ಅಂದ್ರೆ ಏನು 1 ಡಿವೈಡೆಡ್ ಬೈ 4. ಹಾಗಾದ್ರೆ ಇದನ್ನೇ ಅನುಪಾತದಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ H1 ಅನುಪಾತ H2 ಇಸ್ ಈಕ್ವಲ್ ಟು 1:4. ಹಾಗಾದ್ರೆ ನಮ್ಮ ಸರಿಯಾದ ಉತ್ತರ ಅದು ಆಪ್ಷನ್ ಸಿ, 1:4. ಹೆಂಗೆ ಕಂಡು ಹಿಡಿದ್ರೆ ಗೊತ್ತಾಯ್ತಲ್ಲ ನೋಡ್ರಿ, ಕ್ಯಾನ್ಸಲೇಷನ್ 2 ಇಂಟು 2 4. ಆಮೇಲೆ ಮೇಲೆ ಎಲ್ಲಾನು ಕ್ಯಾನ್ಸಲ್ ಆಗಿದಾವ ಅಂದ್ರೆ ಏನು 1 ಬರ್ತದೆ. ಹಾಗಾದ್ರೆ H1 ಡಿವೈಡೆಡ್ ಬೈ H2 ಇಸ್ ಈಕ್ವಲ್ ಟು 1/4. ಅದನ್ನೇ ಅನುಪಾತದಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ ಏನು ವಸ್ತು 1ರ ಉಷ್ಣ ಅಥವಾ ಶಾಖ, ವಸ್ತು 2ರ ಶಾಖ ನಡುವಿನ ಅನುಪಾತವನ್ನು ಕಂಡುಹಿಡಿ ಅಂತ ಹೇಳಿದಾರ.
ಅದನ್ನ ಸರಣಿಯಲ್ಲಿ ಕ್ರಮದಲ್ಲಿ ಜೋಡಿಸಿದಾಗ, ಅದನ್ನ ಸಮಾಂತರ ಕ್ರಮದಲ್ಲಿ ಜೋಡಿಸಿದಾಗ ಸರಣಿ ಕ್ರಮದಲ್ಲೂ ಜೋಡಿಸಿದ್ವಿ, ಸಮಾಂತರ ಕ್ರಮದಲ್ಲೂ ಜೋಡಿಸಿದ್ವಿ. ಅವಾಗ ಬರುವಂತ ಅನುಪಾತ ಎಷ್ಟು ಅಂದ್ರೆ 1:4. 1:4. ಹೌದಾ? ಸಿಂಪಲ್ ಆಗಿದೆ. ಆದ್ರೆ ಮಲ್ಟಿಪಲ್ ಚಾಯ್ಸ್ಗಿಂತ ಕ್ವಶನ್ ಕೇಳಿಬಿಟ್ರೆ ಹೆಚ್ಚು ಟೈಮನ್ನು ತಿಂತಾವ್ ನಾನು ಎಕ್ಸಾಮ್ಸ್ ಅಲ್ಲಿ. ಹೌದಾ? ಸ್ವಲ್ಪ ಕೆಲವು ಸಲ ಏನು ಮಾಡ್ಬೇಕಂದ್ರೆ ಕ್ವಶನ್ ಪೇಪರ್ ಕಾಂಪ್ಲಿಕೇಟ್ ಮಾಡೋಕ್ಕೋಸ್ಕರ ಇಂಥ ಕ್ವಶನ್ಸ್ ಕೇಳ್ತಾರೆ, ಕೇಳೋದಿಲ್ಲ ಅಂತ ಏನಿಲ್ಲ, ಅದಕ್ಕೆ ನಿಮಗೆ ಗೊತ್ತಿರಬೇಕು ಮೆಥಡಾಲಜಿ. ಸರಿ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ವೆರಿ ಸಿಂಪಲ್ ಆದಂತ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ 5ನೇ ಕ್ವಶನ್ ನಂಬರ್ 5. ಎರಡು ತುದಿಗಳ ನಡುವೆ ವಿಭವಾಂತರವನ್ನು ಅಳತೆ ಮಾಡಲು ವೋಲ್ಟ್ ಮೀಟರ್ನ ಹೇಗೆ ಸಂಪರ್ಕಿಸಬೇಕು? ಯಾವತ್ತು ಮಂಡಲದಲ್ಲಿ ಏನಪ್ಪಾ ಅಂದ್ರೆ ಎರಡು ತುದಿಗಳ ನಡುವೆ ವಿಭವಾಂತರವನ್ನು ಅಳತೆ ಮಾಡಲು ವೋಲ್ಟ್ ಮೀಟರ್ನ ಏನ್ ಮಾಡ್ತೀವಿ ಅಂದ್ರೆ ಸಮಾಂತರವಾಗಿ ಜೋಡಿಸ್ತೀವಿ. ಉದಾಹರಣೆಗೆ ಇದೊಂದು ರೋಧ ಇದೆ ಅಂತ ತಿಳ್ಕೊಡ್ರಿ. ಹೌದಾ? R ಅಂತ ತಗೊಳ್ಳೋಣ. ಹಾಗಾದ್ರೆ ಇಲ್ಲಿ ಎರಡು ಬಿಂದುಗಳ ನಡುವೆ ಯಾವತ್ತು ಏನ್ ಮಾಡ್ತೀವಿ ಅಂದ್ರೆ ವೋಲ್ಟ್ ಮೀಟರ್ನ ಸಮಾಂತರವಾಗಿ ಜೋಡಿಸ್ತೀವಿ. ಹೆಂಗೆ ಜೋಡಿಸ್ತೀವಿ? ಸಮಾಂತರ. ಮಂಡಲದಲ್ಲಿ ಎಲ್ಲಿ ಬೇಕಾದ್ರೂ ನಾವು ವಿಭವಾಂತರವನ್ನು ಅಳಿಬೇಕಾದ್ರೆ ವೋಲ್ಟ್ ಮೀಟರ್ ಬಳಸ್ತಿಲ್ಲ, ಅಂತಹ ವೇಳೆಯಲ್ಲಿ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಸಮಾಂತರವಾಗಿ ಜೋಡಿಸ್ತೀವಿ. ಹೆಂಗ್ ಜೋಡಿಸ್ತೀವಿ? ಸಮಾಂತರವಾಗಿ ಜೋಡಿಸ್ತೀವಿ. ಆಮೇಲೆ ನಿಮ್ಗೆ ಗೊತ್ತಿರಲಿ, ಮಂಡಲದಲ್ಲಿ ಎಲ್ಲೇ ವಿದ್ಯುತ್ ಪ್ರವಾಹವನ್ನು ಅಳೆಯದಿದ್ರು ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ಅಳೆಯಲಿಕ್ಕೆ ಯಾವ್ದನ್ನ ಅಮ್ಮೀಟರ್ ಅನ್ನ ಹೆಂಗ್ ಜೋಡಿಸ್ತೀವಿ? ಸರಣಿಯಲ್ಲೇ ಜೋಡಿಸ್ತೀವಿ. ಇದನ್ನ ಬಹಳ ಕ್ಲಿಯರ್ ಆಗಿ ಪಾಠ ಹೇಳ್ಬೇಕಾದ್ರೆ ಹೇಳಿದ್ದೀನಿ. ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಯಾವಾಗಲೂ ಅಮ್ಮೀಟರ್ ಅನ್ನ ಸರಣಿಯಲ್ಲಿ ಜೋಡಿಸ್ತೀವಿ. ಆಮೇಲೆ ಮಂಡಲದಲ್ಲಿ ಯಾವುದೇ ಎರಡು ತುದಿಗಳ ನಡುವಿನ ವಿಭವಾಂತರವನ್ನು ಅಳೆಯಲಿಕ್ಕೆ ವೋಲ್ಟ್ ಮೀಟರ್ ಅನ್ನ ಸಮಾಂತರವಾಗಿ ಜೋಡಿಸ್ತೀವಿ. ಹೆಂಗ್ ಜೋಡಿಸ್ತೀವಿ? ಸಮಾಂತರವಾಗಿ ಜೋಡಿಸ್ತೀವಿ. ಇನ್ನು ಕ್ವಶನ್ ನಂಬರ್ 6 ಅನ್ನು ನೋಡೋಣ. ಓಕೆ, ನೆಕ್ಸ್ಟ್ ಲೆಕ್ಕವನ್ನು ನೋಡೋಣ. ಹೌದಾ? ಈ ವಿಡಿಯೋದಲ್ಲಿ ಇದು ಲಾಸ್ಟ್ ಲೆಕ್ಕವನ್ನು ನೋಡೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂದ್ರೆ ಉಳಿದ ಲೆಕ್ಕಗಳನ್ನು ಅಭ್ಯಾಸ ಮಾಡೋಣ. ಹೌದಾ? ಒಂದು ತಾಮ್ರದ ತಂತಿಯು 0.5 ಮಿಲಿಮೀಟರ್ ವ್ಯಾಸವನ್ನು ಮತ್ತು 1.6 × 10⁻⁸ ಓಮೀಟರ್ ರೋಧಕತೆಯನ್ನು ಅಂದ್ರೆ ರೋಧಶೀಲತೆಯನ್ನು ಹೊಂದಿದೆ. ಅದರ ರೋಧ 10 ಓಮ್ನಷ್ಟಾಗಿಸಲು ಅದರ ಉದ್ದ ಎಷ್ಟಿರಬೇಕು? ಅದರಲ್ಲಿ ರೋಧ ಎಷ್ಟಿದೆ? 10 ಓಮ್ ಇದೆ. ಅದರ ಉದ್ದ ಎಷ್ಟಿರಬೇಕು ಅಂತ ಕೇಳಿದಾರೆ. ಹಾಗಾದ್ರೆ ಈ ಕ್ವಶನ್ ಅಲ್ಲಿ ನಾವು ಕಂಡುಹಿಡಿಯಬೇಕಾದ್ದು ಮೊಟ್ಟ ಮೊದಲು L = ಕ್ವಶನ್ ಮಾರ್ಕ್. ಈಗ ತಂತಿಯ ವ್ಯಾಸವನ್ನ ದ್ವಿಗುಣಗೊಳಿಸಿದಾಗ ಅದರ ರೋಧ ಎಷ್ಟಾಗ್ತದೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಆಲ್ರೆಡಿ ಒಂದು ರೋಧವನ್ನು ಕೊಟ್ಟಿದ್ದಾರೆ, R = 10 ಓಮ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ R' ಅನ್ನ ಮತ್ತೊಂದು ತಂತಿಯ ಉದ್ದವನ್ನ ದ್ವಿಗುಣಗೊಳಿಸಿದಾಗ ಉಂಟಾಗುವಂತ ರೋಧವನ್ನ ಕಂಡುಹಿಡಿ ಅಂತ ಹೇಳಿದ್ದಾರೆ. ಅಂದ್ರೆ L ಕಂಡುಹಿಡಿಬೇಕು, R' ಕಂಡುಹಿಡಿಬೇಕು. ಅದಕ್ಕಿಂತ ಮುಂಚೆ ಅವ್ರು ಏನನ್ನು ಕೊಟ್ಟಿದಾರ? ತಂತಿಯ ವ್ಯಾಸವನ್ನು ಕೊಟ್ಟಿದ್ದಾರೆ. D = ಎಷ್ಟಿದೆ? 0.5 ಮಿಲಿಮೀಟರ್ಸ್. ಹಾಗಾದ್ರೆ 0.5 ಮಿಲಿಮೀಟರ್ಸ್ ಅನ್ನು ನಾನು ಹೆಂಗ್ ಬರ್ಕೊಳ್ತೀನಿ ಅಂದ್ರೆ ಹೌದಾ 0.5 × 10⁻³ ಮೀಟರ್ಸ್, 10⁻³ ಮೀಟರ್ಸ್. ಅಥವಾ ಇನ್ನೂ ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ 0.0005 ಮೀಟರ್ಸ್, 0.005 ಮೀಟರ್ಸ್ ಅಂತ ಬರ್ಕೋತೀನಿ. ಹೌದಾ? ಇನ್ನ ರೋಧಶೀಲತೆಯನ್ನು ಕೊಟ್ಟಿದ್ದಾರೆ. ರೋಧಶೀಲತೆ ಸಂಕೇತ ರೋ ಅಂತ ಗುರುತಿಸ್ತೀವಿ. ಎಷ್ಟಿದೆ? 1.6 × 10⁻⁸ ಓಮ್ ಇಂಟು ಮೀಟರ್. 1.6 × 10⁻⁸ ಓಮ್, 10⁻⁸ ಓಮ್ ಮೀಟರ್. ಇಷ್ಟು ಏನಪ್ಪಾ ಅಂದ್ರೆ ಕೊಟ್ಟಂತ ದತ್ತಾಂಶಗಳಿದೆ. ನಾವು ಲೆಕ್ಕವನ್ನು ಬಿಡಿಸ್ಲಿ ಇಷ್ಟು ಬರೆದ್ರೆ ಎಕ್ಸಾಮ್ ಅಲ್ಲಿ ಅರ್ಧ ಅಥವಾ 1 ಮಾರ್ಕ್ಸ್ ಸಿಗುವಂತ ಸಾಧ್ಯತೆ ಇರ್ತದೆ. ಅದಕ್ಕೆ ಇದನ್ನ ಮೊದಲು ಬರೆಯುವಂಥದ್ದನ್ನ ರೂಢಿಸ್ಕೊಡ್ರಿ. ಇನ್ನ ರೋಧಶೀಲತೆ ಕೊಟ್ಟಾಗ ಅಥವಾ ರೋಧಶೀಲತೆಯನ್ನು ಕಂಡುಹಿಡಿಯಬೇಕಾದಾಗ ನಾವು ಬಳಸುವಂತ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಪ್ಪಾ ಅಂದ್ರೆ ಯಾವುದು? R = ρL/A. R = ρL/A. ಆದ್ರೆ ಇಲ್ಲಿ ಏನ್ ಕಂಡುಹಿಡಿಯಬೇಕಾಗಿದೆ? ನಾವು ಮೊದಲು ತಂತಿಯ ಉದ್ದ ಎಷ್ಟಿರಬೇಕು ಅಂತ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ L ಕಂಡುಹಿಡಿಯಬೇಕಾಗಿದೆ. L ಕಂಡುಹಿಡಿಯಬೇಕಾದಾಗ ಫಾರ್ಮುಲಾ L = ಹೌದಾ A ಇದ್ದು ನ್ಯೂಮರೇಟರ್ ಹೋಗ್ತದೆ. ಹಾಗಾದ್ರೆ L = RA/ρ ಕೆಳಗೆ ಬರ್ತದೆ. ಹಾಗಾದ್ರೆ ಇದರ ವ್ಯಾಲ್ಯೂಸ್ ಅನ್ನು ತುಂಬೋಣ. ಹೌದಾ? ವ್ಯಾಲ್ಯೂಸ್ ಅನ್ನು ತುಂಬೋಕ್ಕಿಂತ ಮುಂಚೆ ನಮ್ಗೆ ಅವ್ರು ರೋಧ ಕೊಟ್ಟಿದ್ದಾರೆ. ಎಷ್ಟು? 10 ಓಮ್ ಇದೆ ಇಂಟು ಆಮೇಲೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಹೌದಾ? ಏನ್ ಕೊಟ್ಟಿದ್ದಾರೆ ಅಂದ್ರೆ ವ್ಯಾಸ ಕೊಟ್ಟಿದ್ದಾರೆ. ಹೌದಾ? ವ್ಯಾಸ ಕೊಟ್ಟಿರೋದ್ರಿಂದ A = ನಮ್ಗೆ ಏನ್ ಕೊಡ್ತಿದೆ ಅಂದ್ರೆ A = ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಂಡುಹಿಡಿಬೇಕಾದ್ರೆ ನಾವು ಬಳಸುವಂತ ಸೂತ್ರ ಯಾವುದು? A = πr².
ಹಾಗಾದ್ರೆ ಜನರಲ್ ಆಗಿ ಏನು ಅವರು ಡಿ ಕೊಟ್ಟಿದ್ದಾರೆ. ಹಾಗಾದ್ರೆ ಡಿ ಏನ್ ಮಾಡ್ತೀವಿ, ಆರ್ ಇಸ್ ಈಕ್ವಲ್ ಟು ಡಿ ಬೈ 2. ಯಾಕ ಈಗಾಗಲೇ ಹಿಂದಿನ ಕ್ಲಾಸ್ಗಳಲ್ಲಿ ನಾನು ಇದೇ ಇಂತಹದ್ದೇ ಲೆಕ್ಕಗಳನ್ನು ಬಿಡಿಸ್ಬೇಕಾದ್ರೆ ಒಂದು ವೃತ್ತದ ಮಧ್ಯ ಬಿಂದುವಿನಿಂದ ಅಂತ್ಯ ಬಿಂದುವರೆಗೆ ಏನಂತ ಕರಿತೀವಿ, ತ್ರಿಜ್ಯ ಏನಾಗಿರ್ತದ ಅಂದ್ರೆ ವ್ಯಾಸದ 2ರಷ್ಟು ಇರ್ತದ. ಹಂಗಾದ್ರೆ ಡಿ ಇಸ್ ಈಕ್ವಲ್ ಟು 2r ಅಂತ ತಗೋತೀವಿ. ಡಿ ಇಸ್ ಈಕ್ವಲ್ ಟು ಏನು ತಗೋತೀವಿ, 2r ಅಂತ ತಗೋತೀವಿ. ಅದೇ ಫಾರ್ಮುಲಾನ ಆಲ್ಟರ್ ಮಾಡಿದಾಗ ಆರ್ ಇಸ್ ಈಕ್ವಲ್ ಟು ಡಿ ಬೈ 2 ಆಗ್ತದ. ಆರ್ ಇಸ್ ಈಕ್ವಲ್ ಟು ಏನಾಗ್ತದ, ಡಿ ಇಸ್ ಈಕ್ವಲ್ ಟು ವ್ಯಾಸ ತ್ರಿಜ್ಯದ 2ರಷ್ಟು ಇರ್ತದ. ಹಂಗಾದ್ರೆ ಅದನ್ನ ನಾವೇನ್ ಮಾಡ್ಬೋದು, ಆರ್ ಇಸ್ ಈಕ್ವಲ್ ಟು ಡಿ ಬೈ 2. ಅದನ್ನೇ ನಾನು ಏನು ಮಾಡಿದ್ರೆ ತೊಗೊಂಡಿದ್ದೀನಿ, ಆರ್ ಇಸ್ ಈಕ್ವಲ್ ಟು ಡಿ ಬೈ 2. ಈ ಅಂಶಗಳು ನಮ್ಮ ಗಮನದಲ್ಲಿ ಇರಬೇಕು. ಹಾಗಾದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಎ ಪೈ ಆರ್ ಸ್ಕ್ವೇರ್, ಪೈ 3.142 ಇಂಟು ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಹೌದಾ, ಆರ್ ಸ್ಕ್ವೇರ್ ಕೊಟ್ಟಿಲ್ಲ ಆದ್ರೆ ಡಿ ಕೊಟ್ಟಿದಾರ. ಏನ್ ಕೊಟ್ಟಿದಾರ, ಡಿ ಕೊಟ್ಟಿದ್ದಾರೆ. ಡಿ 0.0005 ಹೌದಾ ಡಿವೈಡೆಡ್ ಬೈ 2. ಯಾಕೆ ಈ 2 ಇಲ್ಲಿ ಬರ್ತದ, ಹೋಲ್ ಸ್ಕ್ವೇರ್ ಹೌದಾ. ಇನ್ನು ಡಿವೈಡೆಡ್ ಬೈ, ಯಾಕೆ ಡಿವೈಡೆಡ್ ಬೈ, ಕೆಳಗಡೆ ರೋ ಇದೆ. ರೋ ಅಂದ್ರೆ 1.6 ಇಂಟು 10⁻⁻8. 1.6 ಇಂಟು 10⁻⁸8. ಹಾಗಾದ್ರೆ ನೋಡ್ರಿ, ಈ 0.005 ಸ್ಕ್ವೇರ್ ಮಾಡಬೇಕಾಗಿದೆ. 0.0005 ಇಂಟು 0.0005 ಟೋಟಲ್ 1 2 3 4 ಡಿಜಿಟ್. 1 2 3 4 ಡಿಜಿಟ್. ಈ 4 ಡಿಜಿಟ್ ಮುಂದೆ ಹೋದಾಗ ಇಲ್ಲೂ ಕೂಡ ಮತ್ತು ಇಲ್ಲಿಯೂ ಕೂಡ ಹೌದಾ ಟೋಟಲ್ 8 ಡಿಜಿಟ್ ಮುಂದೆ ಹೋದಾಗ ಇದೇನಾಗ್ತದೆ ಅಂದ್ರೆ 5 ಇಂಟು 5 ಆಗ್ತದೆ. ಲಕ್ಷ ಕೊಟ್ರೆ 0.0005 0.0005 ಎಷ್ಟು 4 ಡಿಜಿಟ್ ಮುಂದೆ ಹೋದಾಗ 5 ಇಂಟು 5 ಆಗ್ತದೆ. ಇಲ್ಲಿ 10⁻⁸8 ಇದೆ, ಇದು ಮೇಲೆ ಹೋದ್ರೆ ಹೌದಾ 10⁻+8 ಆಗ್ತದೆ. ಹಂಗಾದ್ರೆ ಏನು, ಈ 10⁻⁸8 ಈ 4 ಡಿಜಿಟ್ ಜೊತೆ ಕ್ಯಾನ್ಸಲ್ ಆಗಿ 5 ಇಂಟು 5 ಆಗ್ತದೆ. ಇದು 5 ಇಂಟು ಏನಾಗ್ತದೆ 5. ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಮ್ಗೆ ಏನು ಕಂಡುಹಿಡಿಯಬೇಕಾಗಿದೆ, ಎಲ್ ಇಸ್ ಈಕ್ವಲ್ ಟು 10 ಓಮ್ ಇಂಟು 3.142 ಇಂಟು 5 ಇಂಟು 5. ಯಾಕೆ 4 ಡಿಜಿಟ್ ಹೋಯ್ತು, ಎಷ್ಟು ಉಳಿತು, 4 ಡಿಜಿಟ್ ಮುಂದೆ ಹೋದ್ಮೇಲೆ 5 ಇತ್ತು. 5 ಇಂಟು 5 25. 5 ಇಂಟು 5 25. ಆಮೇಲೆ 2 ಸ್ಕ್ವೇರ್ 4, 2 2 4. ಆ 4 ಡಿನಾಮಿನೇಟರ್ ಬರ್ತದೆ. ಡಿನಾಮಿನೇಟರ್ ಬಂದಾಗ 4 ಇಂಟು 1.6. ಆಮೇಲೆ -8 ಏನಾಯ್ತು, ಮೇಲೆ ಹೋದಾಗ +8 ಆಯ್ತು. +8 ಈ 8 ಡಿಜಿಟ್ಗಳಿದ್ದಲ್ಲ ಇದನ್ನು ಕ್ಯಾನ್ಸಲ್ ಮಾಡ್ಲಿಕ್ಕೆ ಸಹಾಯ ಮಾಡ್ತೀವಿ. ಆ 8 ಡಿಜಿಟ್ಗಳನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಏನು ಮಾಡ್ತು, ಸಹಾಯ ಮಾಡ್ತು. ಹಾಗಾದ್ರೆ 10 ಇಂಟು 3.142 ಇಂಟು 25 ಡಿವೈಡೆಡ್ ಬೈ 4 ಇಂಟು 1.6 ಇದರ ಆನ್ಸರ್ ಹೌದಾ. ನಾವು ಸಿಂಪ್ಲಿಫೈ ಮಾಡಬೇಕಾಗ್ತದೆ. ನಾನು ಡೈರೆಕ್ಟ್ ಆಗಿ ಆನ್ಸರ್ ಇಡ್ತಾ ಇದ್ದೀನಿ, ನೀವು ಆಮೇಲೆ ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ ಹೌದಾ. ಎಲ್ ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ ಅಂದ್ರೆ ಹೌದಾ 122.72 ಮೀಟರ್ಸ್ ಬರ್ತದೆ. L is equal to 122.72 ಮೀಟರ್ಸ್. ಹಾಗಾದ್ರೆ ನಾವೇನು ಕಂಡಿಡಿದ್ವಿಪ್ಪ, ಎಲ್ ಕಂಡಿಡಿದ್ವಿ. ಇದು ಒಂದು ತಾಮ್ರದ ತಂತಿಯ 0.5 ಮಿಲಿಮೀಟರ್ ವ್ಯಾಸವನ್ನ ಮತ್ತು 1.6 ಇಂಟು 10⁻⁸8 ಓಮ್ ಮೀಟರ್ ರೋಧಕತೆಯನ್ನ ಹೊಂದಿದೆ. ಅದರ ರೋಧ 10 ಓಮ್ ನಷ್ಟಾಗಿಸಲು ಅದರ ಉದ್ದ ಎಷ್ಟಿರ್ಬೇಕಪ್ಪ ಅಂದ್ರೆ 122.72 ಮೀಟರ್ ಇರಬೇಕು. 122.72 ಮೀಟರ್ ಇರಬೇಕಾಗ್ತದೆ ಹೌದಾ. ಇನ್ನ ಏನಪ್ಪಾ ಅಂದ್ರೆ ನಾವೇನ್ ಕಂಡುಹಿಡಬೇಕು, ಆರ್ ಡ್ಯಾಶ್ ಕಂಡುಹಿಡಬೇಕು. ಏನ್ ಕೇಳಿದಾರ, ಅದರ ವ್ಯಾಸವನ್ನ ದ್ವಿಗುಣಗೊಳಿಸಿದಾಗ, ಅದರ ವ್ಯಾಸವನ್ನ ಏನ್ ಮಾಡಿದಾಗ ದ್ವಿಗುಣಗೊಳಿಸಿದಾಗ ಹೌದಾ. ಈಗ ಏನ್ ಮಾಡೋಣ ಅಂದ್ರೆ ಮತ್ತೆ ಲೆಕ್ಕವನ್ನು ಬಿಡಿಸೋಣ ಹೌದಾ. ಏನು, ತಂತಿಯ ವ್ಯಾಸವನ್ನು ಏನ್ ಮಾಡಿದಾಗ ದ್ವಿಗುಣಗೊಳಿಸಿದಾಗ ರೋಧ ಕಂಡಿಡಿ ಅಂತಾರ. ಹಂಗಾರೆ ರೋಧ ಆರ್ ಡ್ಯಾಶ್. ಹಾಗಾದ್ರೆ ತಂತಿಯ ವ್ಯಾಸ ಎಷ್ಟಿದೆ, ಡಿ ಇಸ್ ಈಕ್ವಲ್ ಟು 0.5 mm ಇದೆ. ಇದನ್ನ ದ್ವಿಗುಣಗೊಳಿಸ್ತೀವಿ ಹಂಗಂದ್ರೆ ಏನಾಗ್ತದೆ, 1 mm ಆಗ್ತದೆ. ಎಷ್ಟಾಗ್ತದೆ, 1 mm ಹೌದಾ. 1 mm ಅನ್ನ ನಾವೇನ್ ಮಾಡ್ಬೋದು, 1 ಇಂಟು 10⁻⁻³ ಮೀಟರ್ಸ್ ಅಂತಾನು ಬರ್ಕೋಬಹುದು. 1 ಇಂಟು 10⁻³ ಮೀಟರ್ಸ್ ಅಂತಾನು ಬರ್ಕೋಬಹುದು. ಹಾಗಾದ್ರೆ ಇದನ್ನ ಈಗ ಫಾರ್ಮುಲಾದಲ್ಲಿ ತುಂಬಬೇಕು. ಮತ್ತೆ ಸೇಮ್ ಫಾರ್ಮುಲಾ ಯಾವುದು, ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ. ಆರ್ ಇಸ್ ಈಕ್ವಲ್ ಟು ರೋ
ಎಲ್ ಬೈ ಎ. ಆದರೆ ಈ ಸಲ ಆರ್ ಕಂಡುಹಿಡಿಬೇಕಾಗಿಲ್ಲ, ಆರ್ ಡ್ಯಾಶ್ ಕಂಡುಹಿಡಿಬೇಕಾಗಿದೆ. ಯಾಕೆ ತಂತಿಯ ವ್ಯಾಸ ಏನಾಗಿದೆ, ದ್ವಿಗುಣಗೊಂಡಿದೆ. ಹಾಗಾದ್ರೆ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಏನೈತಲ್ಲ, ರೋ ಜಾಗದಲ್ಲಿ 1.6 ಇಂಟು 10⁻⁻8 ಇಂಟು ಎಲ್ ಎಷ್ಟಿದೆ 122.72 ಎಷ್ಟಿದೆ 122.72 ಎಲ್ ಸಿಕ್ಕಿದೆ ನಮಗೆ. ಡಿವೈಡೆಡ್ ಬೈ ಏನಿದೆ ಎ, ಡಿವೈಡೆಡ್ ಬೈ ಎ. ಹಾಗಾದ್ರೆ ಎ ಏನು ಹೇಳಿದ್ದೀನಿ, ಎ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಎ ಇಸ್ ಈಕ್ವಲ್ ಟು ಏನು, ಪೈ ಆರ್ ಸ್ಕ್ವೇರ್. ಹಾಗಾದ್ರೆ ಪೈ 3.142 ಇಂಟು ಹೌದಾ ಆರ್ ಸ್ಕ್ವೇರ್, ಏನು ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಏನಾಗ್ತದೆ ಇಲ್ಲಿ 1 mm ಇದೆ. ಹಾಗಾದ್ರೆ 1 ಡಿವೈಡೆಡ್ ಬೈ 2 ಇಂಟು 10⁻³ ಸ್ಕ್ವೇರ್ ಆಗ್ತದೆ. ನೋಡ್ರಿ ಒಂದಿತ್ತು ಆರ್ ಬೈ 2 ಎಲ್ಲಿ ಹೇಳಿದ್ದೀನಿ, ಡಿ ಆರ್ ಇಸ್ ಈಕ್ವಲ್ ಟು ಡಿ ಬೈ 2. ಡಿ ಎಷ್ಟಿದೆ, 1 ಇದೆ. ಹಾಗಾದ್ರೆ ಡಿ ಬೈ 2 1/2 ಆಯಿತು. 1/2 ಇಂಟು 10⁻³ ಸ್ಕ್ವೇರ್ ಆಯಿತು. ಹಾಗಾದ್ರೆ ಮತ್ತೆ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು 1.6 ಇಂಟು 10⁻⁸ ಇಂಟು 122.72. ನೋಡ್ರಿ ಇಲ್ಲಿ 1/2 ಏನಿದಿಲ್ಲ, ಈ 2 ಸ್ಕ್ವೇರ್ ಮಾಡಿದಾಗ 4 ಆಗ್ತದೆ. 4 ಇದ್ದಿದ್ದು ಡಿನಾಮಿನೇಟರ್ ಇರೋದ್ರಿಂದ ನ್ಯೂಮರೇಟರ್ ಹೋಗ್ತದೆ. ನ್ಯೂಮರೇಟರ್ ಹೋಗಿ ಏನಾಗ್ತದೆ ಅಂದ್ರೆ 4 ಆಗ್ತದೆ. ನ್ಯೂಮರೇಟರ್ ಹೋಗಿ ಏನಾಗ್ತದೆ, ಇದು 2 ಸ್ಕ್ವೇರ್ ಇದೆ, ನ್ಯೂಮರೇಟರ್ ಹೋಗ್ತದೆ, ಇಲ್ಲಿ 4 ಆಗ್ತದೆ. ಹಾಗಾದ್ರೆ ಡಿವೈಡೆಡ್ ಬೈ 3.142. ಆಮೇಲೆ ಇಲ್ಲಿ 10⁻³ ಸ್ಕ್ವೇರ್ ಮಾಡಿದಾಗ ಇಂಟು 10⁻⁶ ಆಗ್ತದೆ. ಇಂಟು 10⁻⁶ ಆಗ್ತದೆ. ಹಾಗಾದ್ರೆ ಆ ಡ್ಯಾಶ್ ನ ವ್ಯಾಲ್ಯೂ ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ ಏನು, ಅದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ ಆ ಡ್ಯಾಶ್ ನ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 250.2 ಇಂಟು 10⁻² ಬರ್ತದೆ. 250.2 ಇಂಟು 10⁻² ಬರ್ತದೆ. ಹಾಗಾದ್ರೆ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ನೋಡ್ರಿ ಈ 2 ಡಿಜಿಟ್ -2 ಏನಿತ್ತಿಲ್ಲ, ಈ 2 ಡಿಜಿಟ್ ಹಿಂದೆ ಬರ್ತೀನಿ 2.5 ಓಮ್. 2.5 ಓಮ್. ಹಾಗಾದ್ರೆ ನಾವೇನು ಕಂಡುಹಿಡಿದ್ವಿ, ಆರ್ ಡ್ಯಾಶ್ ಅನ್ನ ಕಂಡುಹಿಡಿದ್ವಿ. ಆರ್ ಡ್ಯಾಶ್ ಏನ್ ಮಾಡಿದ್ವಿ, ಕಂಡುಹಿಡಿದ್ವಿ. ಹೌದಾ. ನೋಡ್ರಿ ಲೆಕ್ಕ ಒಂದ್ ಸ್ವಲ್ಪ ಗಮನಿಸ್ರಿ. ನೋಡ್ರಿ ತಂತಿಯ ಉದ್ದ 122 ಮೀಟರ್ .72. ಆಮೇಲೆ ಏನು ಅಡ್ಡ ಕೊಯ್ತದ ವಿಸ್ತೀರ್ಣ ಎಷ್ಟಿದ್ದಾಗ 0.5 ಮಿಲಿಮೀಟರ್ಸ್ ಇದ್ದಾಗ ರೋಧ ಎಷ್ಟು ಬಂದಿತ್ತು, 10 ಓಮ್ ಬಂದಿತ್ತು. ರೋಧ ಎಷ್ಟು ಬಂದಿತ್ತು, 10 ಓಮ್ ಬಂದಿತ್ತು. ತಂತಿಯ ಅಡ್ಡ ಕೊಯ್ತದ ವಿಸ್ತೀರ್ಣವನ್ನ ಹೆಚ್ಚು ಮಾಡಿದಾಗ ರೋಧ ಕಡಿಮೆ ಆಗ್ತದೆ. ಯಾಕಂದ್ರೆ ರೋಧ ಅವಲಂಬಿಸಿರುವಂತಹ ಅಂಶಗಳನ್ನ ನಾವು ಅಭ್ಯಾಸ ಮಾಡಬೇಕಾದ್ರೆ ಅಡ್ಡ ಕೊಯ್ತದ ವಿಸ್ತೀರ್ಣ ಹೆಚ್ಚಾದಂತೆ ತಂತಿಯ ರೋಧ ಕಡಿಮೆ ಆಗ್ತದೆ. ಅಡ್ಡ ಕೊಯ್ತದ ವಿಸ್ತೀರ್ಣ ಕಡಿಮೆ ಆದಂತೆ ರೋಧ ಹೆಚ್ಚಾಗ್ತದೆ. ಯಾಕ, ಎಲೆಕ್ಟ್ರಾನ್ಗಳು ಚಲಿಸಲಿಕ್ಕೆ ಸರಾಗವಾಗಿ ಸಾಧ್ಯ ಆಗೋದಿಲ್ಲ. ಅದರಿಂದ ಏನಾಗ್ತವ್ರಿ, ಎಲೆಕ್ಟ್ರಾನ್ಗಳು ಒಂದು ಇನ್ನೊಂದಕ್ಕೆ ಡಿಕ್ಕಿ ಹೊಡಿತಾವ. ಡಿಕ್ಕಿ ಹೊಡಿದ್ರಿಂದ ರೋಧ ಹೆಚ್ಚಾಗ್ತದೋ ಅಂತ ಹೇಳಿದ್ದೆ. ಅಡ್ಡ ಕೊಯ್ತದ ವಿಸ್ತೀರ್ಣವನ್ನು ಹೇಳ್ಬೇಕಾದ್ರೆ, ಪಾಠ ಹೇಳ್ಬೇಕಾದ್ರೆ ನಾನು ನಿಮ್ಗೆ ಹೇಳಿದ್ದೀನಿ. ಹಾಗಾದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಮೊದಲೆಷ್ಟಿತ್ತು, 10 ಓಮ್ ಇತ್ತು. 10 ಓಮ್ ಇದ್ದು 2.5 ಓಮ್ ಆಗಿದೆ ಅಂದ್ರೆ 1/4 ಹೌದಾ. ಮೊದಲಿನ ರೋಧಕ್ಕೆ ಹೋಲಿಸಿದ್ರೆ ರೋಧ 1/4 ಅಡ್ಡ ಕೊಯ್ತದ ವಿಸ್ತೀರ್ಣ ದ್ವಿಗುಣಗೊಳಿಸಿದಾಗ ರೋಧ 1/4 ಎಷ್ಟು, 1/4 ಕಡಿಮೆಯಾಗಿದೆ. 1/4 ರೋಧ ಏನಾಗಿದೆ, ಕಡಿಮೆ. ಕಾರಣ ಏನು, ಅಡ್ಡ ಕೊಯ್ತದ ವಿಸ್ತೀರ್ಣವನ್ನು ಏನ್ ಮಾಡಿದೀವಿ, ವ್ಯಾಸವನ್ನ ದ್ವಿಗುಣಗೊಳಿಸಿದ್ದೀವಿ. ಅಡ್ಡ ಕೊಯ್ತದ ವಿಸ್ತೀರ್ಣವನ್ನು ಏನ್ ಮಾಡಿದೀವಿ, ದ್ವಿಗುಣಗೊಳಿಸಿದ್ದೀವಿ. ಅದಕ್ಕೆ ರೋಧ ಕಡಿಮೆ ಆಯಿತು. ಹೌದಾ. ಈಗ ಟೋಟಲ್ 18 ಕ್ವಶನ್ಸ್ ಇದಾವೆ. ಈಗ 6 ಕ್ವಶನ್ಸ್ ಗಳನ್ನು ಬಿಡಿಸುವಂತ ಕೆಲಸ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲೂ ಒಂದು ಮ್ಯಾಕ್ಸಿಮಮ್ 6 ಕ್ವಶನ್ ಗಳನ್ನ, ಮತ್ತೆ ಅದರ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ 6 ಅಂದ್ರೆ ಟೋಟಲ್ 3 ವಿಡಿಯೋಗಳಲ್ಲಿ ಏನೋ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತಹ ಎಲ್ಲಾ ಅಭ್ಯಾಸ ಪ್ರಶ್ನೆಗಳನ್ನ ಬಿಡಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿ. ಹೌದಾ. ನಿಮ್ಗೆ ಏನಾದ್ರು ಈ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡೋರಿ ಅಂತ ಪ್ರತಿ ಸಲ ಹೇಳ್ತಾ ಇರ್ತೀನಿ. ಈಗಲೂ ಅದೇ ಸೇಮ್ ಡೈಲಾಗ್. ಆಮೇಲೆ ಬಹಳಷ್ಟು ಜನ ನಾನು ನೋಡ್ತಾ ಇರೋದು, ನನ್ನ ವಿಡಿಯೋಗಳ ರಿವ್ಯೂ ಅನ್ನು ನೋಡಿದಾಗ ಬಹಳಷ್ಟು ಜನ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ರೇಷಿಯೋ ಏನಿದೆ ಅಂದ್ರೆ 50:50 ಇದೆ. ಯಾವ್ದು, ಸಬ್ಸ್ಕ್ರೈಬರ್ಸ್ ಅಂಡ್ ನಾನ್ ಸಬ್ಸ್ಕ್ರೈಬರ್ಸ್. ಅದಕ್ಕೆ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋ ನಿಮ್ಗೆ ಬರಬೇಕಂದ್ರೆ ಅದನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹೌದಾ. ಆಮೇಲೆ ಶೇರ್ ಮಾಡ್ರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಉಳಿದ ಒಂದಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್.